ಏನ ನೋಡಿ, ರಾಷ್ಟ್ರ ರಾಜಧಾನಿಯಲ್ಲೂ ಕೂಡ ಸದ್ದು ಮಾಡೋದಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡ್ಕೊಂಡಿದೆಯಂತೆ. ದೊಡ್ಡ ಹೋರಾಟವನ್ನ ಮಾಡುವಂತಹ ರೂಪುರೇಷೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳುವ ಪ್ಲಾನ್ ಮಾಡಿದೆ. ರಾಷ್ಟ್ರ ರಾಜಧಾನಿಯಲ್ಲೂ ಕೂಡ ಪ್ರಾಸಿಕ್ಯೂಷನ್ ವಿರುದ್ಧ ಸದ್ದು ಮಾಡೋದಕ್ಕೆ ಕಾಂಗ್ರೆಸ್ ಮಾಡ್ಕೊಂಡಿದೆ ಪ್ಲಾನ್. ಜೈಲಿಗಟ್ಟೋದಿಕ್ಕೆ ನಿಂತ ಮೈತ್ರಿಗೆ ರಣವ್ಯೂಹವನ್ನ ರಚಿಸಿದ್ದಾರೆ. ಹೈಕಮಾಂಡ್ ಮಟ್ಟದಲ್ಲಿ ಮಹತ್ವದ ಚರ್ಚೆಗೆ ನಿರ್ಧಾರವನ್ನ ಮಾಡಲಾಗಿದೆ. ಮೂಡಾದಲ್ಲಿ ಹೋದ ಮಾನ ಉಳಿಸಿಕೊಳ್ಳಲು ಸಿದ್ಧ ಸೂತ್ರ. ರಾಜ್ಯಪಾಲರ ವಿರುದ್ಧ ಸಮರ ಸಾರೋದಕ್ಕೆ ಜೈಲಿಗೆ ಕಳಿಸೋದಕ್ಕೆ ನಿಂತ ಮೈತ್ರಿಗೆ ಶಾಕ್ ಕೊಡೋದಕ್ಕೆ ಕಾರ್ಯವ್ಯೂಹವನ್ನ ರಚಿಸಿದ್ದಾರೆ. ಹೈಕಮಾಂಡ್ ಮಟ್ಟದಲ್ಲಿ ಮಹತ್ವದ ಚರ್ಚೆಗೆ ನಿರ್ಧಾರವನ್ನ ಮಾಡಿದ್ದಾರೆ. ನಿನ್ನೆ ಸಚಿವ ಸಂಪುಟ ಸಭೆ ನಡೆದಿದೆ. ಅದರಲ್ಲಿ ವಿರೋಧ ಪಕ್ಷಗಳು ಯಾವ ತರ ಟಾರ್ಗೆಟ್ ಮಾಡ್ತಾ ಇದೆ, ಕುರ್ಚಿಯಿಂದ ಇಳಿಸೋಕೋ ಅಥವಾ ಜೈಲಿಗೆ ಕಳಿಸೋಕೋ ಈ ಪ್ಲಾನ್ ಮಾಡ್ಕೊಳ್ತಿದ್ದಾರಲ್ಲ, ಅದನ್ನ ಯಾವ ತರ ಅವ್ರಿಗೆ ಯೂಟರ್ನ್ ಹೊಡ್ಸೋದು ಅನ್ನುವಂತಹ ಕುರಿತು ಸಭೆ ಮಾಡಿದ್ದಾರೆ. ಆ ಸಭೆ ಆಗಿದೆ. ಇವತ್ತು ಒಂದು 11:30 ಸುಮಾರಿಗೆ ದೆಹಲಿಗೆ ಹೊರಡ್ತಾರೆ ಸಿಎಂ ಡಿಸಿಎಂ. ಅಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಇವರುಗಳನ್ನ ಭೇಟಿ ಮಾಡ್ತಾರೆ. ಭೇಟಿ ಮಾಡಿ ಮುಂದಿನ ಒಂದು ಹೋರಾಟದ ರೂಪುರೇಷೆಯನ್ನ ಯಾವ ತರ ಹೋರಾಟ ಮಾಡಬೇಕು, ಮೈತ್ರಿಗಳಿಗೆ ಯಾವ ತರ ಟಕ್ಕರ್ ಅನ್ನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮೊದಲು ರಾಹುಲ್ ಗಾಂಧಿ ಅವರ ಜೊತೆಗೆ ಮಾತನಾಡಿ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೆ ಮಾತನಾಡಿ ಈ ವಿಚಾರಗಳನ್ನ ತಿಳಿಸಿದಾಗ ಅವ್ರು ಏನ್ ಹೇಳ್ತಾರೆ ಹೈಕಮಾಂಡ್, ಅದ್ರ ಮೇಲೆ ಈಗ ನಿರ್ಧಾರ ನಿಂತಿರೋದು. ಈಗ ಶಾಸಕಾಂಗ ಪಕ್ಷದಲ್ಲಂತೂ ಎಲ್ಲರೂ ಶಾಸಕರೆಲ್ಲ ಒಟ್ಟಾಗಿರೋಣ, ಒಗ್ಗಟ್ಟನ್ನ ಪ್ರದರ್ಶಿಸೋಣ ಅಂತ ಹೇಳಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ ಏನಿದೆ ಅದಕ್ಕೆ ಸರ್ಕಾರ ಒಂದು ಪ್ರತ್ಯಸ್ತ್ರವನ್ನ ಈಗ ಹುಡುಕಿದೆ. ಅದಕ್ಕೆಲ್ಲರೂ ಕೂಡ ಜೈ ಅಂತ ಹೇಳಿದ್ದಾರೆ. ಈಗ ರಾಜ್ಯಪಾಲರ ವಿರುದ್ಧ ಮತ್ತೊಂದು ಹೋರಾಟಕ್ಕೆ, ಸಮರಕ್ಕೆ ಕೈ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಇದೇನು ತೆರೆಮರೆಯಲ್ಲಿ ಆಗ್ತಿರೋ ಸಿದ್ಧತೆ ಅಲ್ಲ. ಎಲ್ಲವೂ ಕೂಡ ಬಟ ಬಯಲ ಆಗ್ತಾ ಇದೆ. ಯಾಕಂದ್ರೆ CLP ಸಭೆ ಮಾಡೋದಾಗಿರ್ಬಹುದು, ದೆಹಲಿ ದಂಡಯಾತ್ರೆ ಮಾಡೋದಾಗಿರ್ಬಹುದು, ಸುಮ್ಮನೆ ಸಭೆಯಾದ ನಂತರ ದಂಡಯಾತ್ರೆ ಅನ್ನೋದಕ್ಕೆ ಈಗಾಗಲೇ ಒಂದು ಇಡೀ ಡೆವಲಪ್ಮೆಂಟೇ ನಡೀತಾ ಇದೆ. ಇದು ಕೇವಲ ರಾಷ್ಟ್ರ ಅಲ್ಲ, ವಿದೇಶದವರೆಗೂ ಕೂಡ ಮೂಡ ಹಗರಣ ಹೋಗಿ ತಲುಪಿದೆ. ಅಷ್ಟು ದೊಡ್ಡ ಮಟ್ಟದ ಹಗರಣ ಆಗಿದೆ ಇದು. ಹಗರಣವನ್ನ ಪ್ರಾಸಿಕ್ಯೂಷನ್ಗೆ ಕೊಟ್ಟಾಗ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಕ್ಕೆ ತಯಾರಿರಲಿಲ್ಲ ನಾಯಕರು. ಹಾಗಾಗಿ ಈ ಒಂದು ರೂಪುರೇಷೆ ಏನಿದೆ ಅದು ತಯಾರು ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಹೋಗಿ ಒಂದು ಬ್ಲೂ ಪ್ರಿಂಟ್ ಕೂಡ ತಯಾರು ಮಾಡ್ಕೊಂಡು ಬರುವ ಸಾಧ್ಯತೆಗಳು ಕೂಡ ಹೆಚ್ಚಿದೆ. ಇವತ್ತು ಬೆಳಗ್ಗೆ 11 ಗಂಟೆಗೆ ಬೆಂಗಳೂರಿನಿಂದ ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾರೆ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್. ಸದ್ದು ಮಾಡೋದಕ್ಕೆ ಮುಂದಾಗಿದ್ದಾರೆ. ದೆಹಲಿಯ ಹೋರಾಟದ ರೂಪುರೇಷೆ ಇವತ್ತು ಸಿದ್ಧವಾಗುತ್ತೆ. ಹೈಕಮಾಂಡ್ ಜೊತೆಗೆ ಮಹತ್ವದ ನಿರ್ಧಾರಕ್ಕೆ ಮುಂದಾಗ್ತಿದ್ದು. ಕೇವಲ ರಾಜ್ಯದಲ್ಲಿ ಮಾತ್ರ ಹೋರಾಟ ನಡೀತಾ ಇದೆ, ಇದು ರಾಷ್ಟ್ರ ಮಟ್ಟದಲ್ಲೂ ಕೂಡ ಹೋರಾಟ ಆಗಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ ಅನ್ನೋದು ಗೊತ್ತಾಗ್ತದೆ. ನನ್ನನ್ನ ಪ್ರತಿಪಕ್ಷಗಳು ಟಾರ್ಗೆಟ್ ಮಾಡ್ತಿದೆ ಅಂತ ಹೇಳಿ ಶಾಸಕಾಂಗ ಸಭೆಯಲ್ಲೇ ಮನವರಿಕೆ ಮಾಡಿದ್ದು.
ಇವತ್ತು ದೆಹಲಿಗೆ 11 ಗಂಟೆ ಸುಮಾರಿಗೆ ಬೆಳಗ್ಗೆ ಹೊರಡ್ತಾರೆ ಸಿಎಂ ಡಿಸಿಎಂ ದೆಹಲಿಗೆ ವಿಶೇಷ ವಿಮಾನದ ಮೂಲಕ. ಸೊ ಅಲ್ಲಿ ಹೋಗಿ ಹೈಕಮಾಂಡ್ ಜೊತೆ ಮಾತುಕತೆಯನ್ನ ನಡೆಸಿ ಮುಂದಿನ ನಿರ್ಧಾರಗಳು ನೋಡ್ಬೇಕು ಏನ್ ಇರತ್ತೆ ಮುಂದೆ ನಿರ್ಧಾರ ಅನ್ನೋದು. ಸದ್ಯ ದೆಹಲಿಗೀಗ ಸಿಎಂ ಡಿಸಿಎಂ ಹೊರಡೋ ಸಿದ್ಧತೆಗಳು ಆಗ್ತಾ ಇದೆ. ಸಿಎಲ್ಪಿ ಸಭೆಯ ಬಳಿಕ ರಾಜ್ಯಪಾಲರ ವಿರುದ್ಧ ಮತ್ಯಾವ ರೀತಿ ಹೋರಾಟ ನಡೆಯತ್ತೆ, ಕಹಳೆಯನ್ನ ಮೊಳಗಿಸ್ತಾರೆ ಅನ್ನೋದನ್ನ ಸದ್ಯ ಕಾದು ನೋಡಬೇಕು.